ಇಂದು ಶ್ರೀ ವೀರ ಮಲಕಾರ ಸಿದ್ಧದೇವ ಉಮದಿ ಅವರ ಕೃಪಾವಾಣಿ ಎಲ್ಲ ಭಕ್ತರ ಹೃದಯಗಳಿಗೆ ತಲುಪುತ್ತಿದೆ. ಹಿಂದಿನ ವರ್ಷ ಮುಗಿದಿದೆ, ಅದು ತಂದ ದಿನಗಳು ಈಗ ಕಳೆಯುತ್ತಿವೆ. ಆ ವರ್ಷದಲ್ಲಿ ನಡೆದ ಘಟನೆಗಳು, ಮನಕ್ಕೆ ತಟ್ಟಿದ ಕ್ಷಣಗಳು, ಕಷ್ಟ ತಂದ ಸಮಯಗಳು. ಇವುಗಳನ್ನು ನಿಧಾನವಾಗಿ ಬಿಡುವ ಕಾಲ ಬಂದಿದೆ. ಪ್ರತಿಯೊಂದು ಅನುಭವವು ಜೀವನಕ್ಕೆ ಒಂದು ಪಾಠವನ್ನು ನೀಡಿದೆ. ಹೊಸ ವರ್ಷ ಆರಂಭವಾಗಿದೆ. ಈ ವರ್ಷ ಮನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ವರ್ಷ, ಆಲೋಚನೆಗಳನ್ನು ಸರಳವಾಗಿಟ್ಟುಕೊಳ್ಳುವ ವರ್ಷ ಮತ್ತು ಕಾರ್ಯವನ್ನು ಸತ್ಯಸಂಧವಾಗಿ ಮಾಡುವ ವರ್ಷ. ಯಾರಿಗೂ ಕೆಡುಕು ಮಾಡಬೇಡಿ, ಯಾರ ಮನಸ್ಸಿಗೂ ನೋವು ಕೊಡಬೇಡಿ. ಸಾಧ್ಯವಾದಲ್ಲಿ ಸಹಾಯ ಮಾಡಿ, ಸೇವೆ ಮಾಡಿ. ಸರಳ, ನೇರ ಮತ್ತು ಪ್ರಾಮಾಣಿಕ ಜೀವನವನ್ನು ನಡೆಸಿ. ನೆನಪಿಟ್ಟುಕೊಳ್ಳಿ, ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದು ಅಲ್ಲದಿದ್ದರೂ ನಾಳೆ ಅದಕ್ಕೆ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಕೆಲವೊಮ್ಮೆ ಅಡಚಣೆಗಳು ಬರುತ್ತವೆ, ಕೆಲವೊಮ್ಮೆ ದಾರಿ ಮುಚ್ಚಿದಂತೆ ಅನಿಸುತ್ತದೆ. ಆ ಸಮಯದಲ್ಲಿ ಭಯಪಡಬೇಡಿ, ಮನವನ್ನು ಶಾಂತವಾಗಿಟ್ಟುಕೊಳ್ಳಿ. ನಾಮಸ್ಮರಣ ಮಾಡಿ, ಸರಿಯಾದ ದಾರಿ ತಾನಾಗಿಯೇ ಕಾಣಿಸುತ್ತದೆ. ನೀವು ಒಬ್ಬರಲ್ಲ, ನಿಮ್ಮ ಪರಿಶ್ರಮದ ಹಿಂದೆ, ನಿಮ್ಮ ಸತ್ಯತೆಯ ಹಿಂದೆ ಕೃಪೆಯ ಕೈ ಸದಾ ನಿಮ್ಮ ಜೊತೆಗಿದೆ. ಹೊಸ ವರ್ಷದಲ್ಲಿ ನಿಮ್ಮ ಮನೆಗೆ ಸುಖ ಬರಲಿ, ಮನಕ್ಕೆ ಸಮಾಧಾನ ದೊರಕಲಿ, ಜೀವನಕ್ಕೆ ಶಾಂತಿ ನೆಲೆಸಲಿ. ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಳ್ಳಿ, ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೀರಿ. ದೇವರ ಮೇಲೆ ಹಾಗೂ ನಿಮ್ಮ ಮೇಲೆ ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಇದೇ ಶ್ರೀ ವೀರ ಮಲಕಾರ ಸಿದ್ಧದೇವ ಉಮದಿ ಅವರ ಕೃಪಾವಾಣಿ.